ನಮ್ಮ ಜೊತೆ ಈಗ ಹೊಸ ಪ್ರೇಮ ಕಥೆನ ಬರೆಯೋದಕ್ಕೆ ರೆಡಿಯಾಗಿರುವಂತಹ ಮಹದೇವ್ ಅವರಿದ್ದಾರೆ. ಈ ಹಿಂದೆ ನಮ್ಮನೆ ಯುವರಾಣಿ ಸೀರಿಯಲ್ ಮೂಲಕ ಎಲ್ಲರ ಜನಮನ ಗೆದ್ದಂತಹ ಹೀರೋ ಈಗ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಮಹದೇವ್ ಪಾತ್ರದಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡಿದ್ದೀರಾ ಕಲರ್ಸ್ಗೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಮೇಡಮ್. ಬಿಕಾಸ್ ಆಫ್ಟರ್ ನಮ್ಮನೆ ಯುವರಾಣಿ ಮತ್ತು ಕಲರ್ಸ್ಗೆ ವಾಪಸ್ ಬರ್ತಿದ್ದೀನಿ. ಆಫ್ಟರ್ 3 years ಕನ್ನಡದಲ್ಲಿ ಮತ್ತೆ ಕಲರ್ಸ್ ಮೂಲಕನೇ ಲಾಂಚ್ ಆಗ್ತಿದ್ದೀನಿ. ಸೊ ತುಂಬ ಖುಷಿ ಇದೆ. ವೆರಿ ನೈಸ್. ಈಗ ನಮ್ಮನೆ ಯುವರಾಣಿ ಅಂದಾಗ ಕೂಡ ನಿಮ್ಮನ್ನು ಅಣ್ಣನ ಪಾತ್ರದಲ್ಲೇ ನೋಡಿದ್ರು. ಈಗ ಪ್ರೇಮ ಕಾವ್ಯದಲ್ಲಿ ಕೂಡ ಅಣ್ಣನ ಪಾತ್ರ ಅದು ಎಷ್ಟು ವೀಕ್ಷಕರನ್ನು ಹತ್ತಿರ ಮಾಡಿತ್ತೋ ಈಗ ಅಷ್ಟೇ ಹತ್ತಿರ ಮಾಡುತ್ತಾ ಈ ಪಾತ್ರ? ಡೆಫಿನೆಟ್ಲಿ ಹತ್ತಿರ ಮಾಡುತ್ತೆ ಮೇಡಮ್. ಬಟ್ ಇದು ಇನ್ನೂ ಒಂದಷ್ಟು ಜನನ ಹತ್ತಿರ ಮಾಡುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಬರೀ ಕ್ಲಾಸ್ ಎಲಿಮೆಂಟ್ ಇತ್ತು ಸಾಕೇತ್ ಪಾತ್ರದಲ್ಲಿ. ಇಲ್ಲಿ ಕ್ಲಾಸ್ ಆ್ಯಂಡ್ ಮಾಸ್ ಎರಡೂ ಇದೆ. ಸೊ ಈಗ ಮಾಸ್ ಆಡಿಯನ್ಸ್ಗೂ ಸ್ವಲ್ಪ ರೀಚ್ ಆಗ್ತೀನಿ ಅಂತ ಅನಿಸುತ್ತೆ. ಅಂದರೆ ನಿಮ್ಮದು ಪ್ರೋಮೋ ನೋಡಿದಾಗ ಒಂಥರ ಚೇಂಜಸ್ ಬೇಗ ಆಗುತ್ತೆ. ಅಂದರೆ ಫುಲ್ ವಿಲನ್ ಆಗಿದ್ದವರು ನಿಮ್ಮ ಲವ್ನ ಅಂದರೆ ಪ್ರೀತಿನ ಪಕ್ಕದಲ್ಲಿ ನೋಡಿದ್ರೆ ಫುಲ್ ತಣ್ಣಗಾಗೋಗ್ಬಿಡ್ತೀರಾ. ಸೊ ಹೇಳಿ ನಿಮ್ಮ ಕಾವ್ಯ ಬಗ್ಗೆ. ಕಾವ್ಯ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಪಾಪ ಅವ್ರು ಓದಿರೋರು, ಏನೋ ಸೈಂಟಿಸ್ಟ್ ಆಗಬೇಕು ಅಂದ್ಕೊಂಡಿರ್ತಾರೆ. ಈ ಹಳ್ಳಿ ಹುಡುಗನ ಕೈಲಿ ಸಿಕ್ಕಾಕೊಂಡು ಓದಾಡ್ತಾರೆ. ಮುಂದೆ ನಮ್ಮಿಬ್ಬರ ಮಧ್ಯ ನಾವಿಬ್ಬರು ಹೇಗಿರ್ತೀವಿ, ಚೆನ್ನಾಗಿರ್ತೀವ, ಒಂದಾಗ್ತೀವ, ಒಂದಾಗಲ್ವಾ, ಇಲ್ಲ ಯಾವಾಗಲೂ ಕಿತ್ತಾಡ್ತಾನೆ ಇರ್ತೀವ ಅನ್ನೋದೇ ಮೇನ್ ಸ್ಟೋರಿ ಮ್ಯಾಮ್. ಅದು ಅಪ್ಕಮಿಂಗ್ ಎಪಿಸೋಡ್ಸಲ್ಲೇ ನೋಡಬೇಕು. ಈಗ ನಿಮ್ಮ ಪಾತ್ರಕ್ಕೆ ಅಂತ ಹೇಳಿ ಲುಕ್ಕು ಕೂಡ ತುಂಬ ಚೇಂಜ್ ಆಗಿಬಿಟ್ಟಿದೆ. ನೋಡ್ತಾ ಇದ್ರೆ ನಮ್ಗೆ ಅನಿಸುತ್ತೆ ಅವರೇನ ಇವರು ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಈ ಲುಕ್ಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಆಯಿತು? ಪ್ರಿಪ್ರೇಷನ್ಸ್ ತುಂಬ ಏನು ಮಾಡ್ಕೊಂಡಿಲ್ಲ ಮ್ಯಾಮ್. ಒಂದಷ್ಟು ಬಿಯರ್ಡ್ ಜಾಸ್ತಿ ಬಿಟ್ಟಿದ್ದೀನಿ, ಮೀಸೆ ದೊಡ್ಡದಾಗಿ ಬಿಟ್ಟಿದ್ದೀನಿ. ಆಮೇಲೆ ಇದೊಂದಷ್ಟು ಆ್ಯಕ್ಸಸರೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಬಿಟ್ಕೊಂಡಿದ್ದೀನಿ, ಶರ್ಟ್ ಎಲ್ಲ ಹಾಕ್ಕೊಂಡು. ಇಟ್ ವಾಸ್ ನೈಸ್. ಅಂದರೆ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಈ ಪಾತ್ರನ ಮಾತ್ರ. ಯಾಕಂದರೆ ಒಂದು ಮಾಸ್ ಸಬ್ಜೆಕ್ಟ್ ಸಿಗೋದು ತುಂಬ ಕಮ್ಮಿ, ಎಸ್ಪೆಷಲಿ ಸೀರಿಯಲ್ಸಲ್ಲಿ. ಸೊ ಅದು ನನಗೆ ಸಿಕ್ಕಿದೆ. ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸರ್, ಈ ಲುಕ್ಕಲ್ಲಿ ನಿಮ್ಮ ಮಗಳು ಧೃತಿ ನಿಮ್ಮನ್ನು ನೋಡಿದ್ರೆ ಕಂಡು ಹಿಡಿತಾರ? 100% ಕಂಡು ಹಿಡಿದಾಳೆ. ಅವಳಿಗೆ ನಂದೊಂದು ಸಣ್ಣ ಚೇಂಜಸ್ ಕೂಡ ಗೊತ್ತಾಗುತ್ತೆ. ನಾನು ಹೇರ್ ಕಟ್ ಮಾಡಿಸಿದ್ಯಾ ಅಂತ ಕೇಳ್ತಾಳೆ. ಇಲ್ಲ ಗಡ್ಡೆ ಯಾಕೆ ಜಾಸ್ತಿ ಬಿಟ್ಟಿದ್ಯಾ. ಅವಳಿಗೆ ಮುತ್ತು ಕೊಡೋಕ್ಕೆ ಬಿಡಲ್ಲ ಮೇಡಮ್ ನನಗೆ. ಬಿಕಾಸ್ ಮೀಸೆ ಚುಚ್ಚುತ್ತೆ, ಗಡ್ಡೆ ಚುಚ್ಚುತ್ತೆ, ಕೊಡಬೇಡ ಅಂತ ಹೇಳ್ತಾಳೆ. ಬಟ್ ನಾವು ಪಾತ್ರ ಮಾಡಲೇಬೇಕಲ್ಲ. ಸೊ ಈಗ ನೀವು ಬೇರೆ ಭಾಷೆಗಳಲ್ಲಿ ಕೂಡ, ತೆಲುಗಲ್ಲಿ ಕೂಡ ನೀವೊಂದು ಪ್ರಾಮಿನೆಂಟ್ ರೋಲಲ್ಲಿ ಮಾಡ್ತಾಯಿದ್ರಿ. ಅಂದರೆ ನಿಮ್ಮನ್ನು ತೆಲುಗು ಆಡಿಯನ್ಸ್ ಕೂಡ ಅಷ್ಟೇ ಆಕ್ಸೆಪ್ಟ್ ಮಾಡಿದರು. ಈಗ ಕನ್ನಡದಲ್ಲೂ ಈ ಹಿಂದೆ ಅಷ್ಟೇ ಆಕ್ಸೆಪ್ಟ್ ಮಾಡಿದರು, ಈಗ ಮತ್ತೆ ಬಂದಿದ್ದೀರಾ. ಸೊ ಹೇಗಿದೆ ಸರ್, ಅಂದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಲ್ಲ? ಡಿಫ್ರೆನ್ಸ್ ಅಂತ ಬಂದರೆ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡದಲ್ಲಿ ಮಾಡೋಷ್ಟು ಮೇಕಿಂಗು ಎಸ್ಪೆಷಲಿ ಇನ್ ದ ಬಿಗಿನಿಂಗ್ ಅಲ್ಲಿ ಮಾಡಲ್ಲ. ಅಲ್ಲಿ ವಾಟ್ ಎವರ್ ಇಟ್ ಇಸ್ ಬಿಸ್ನೆಸ್ ಥರ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಂಗಲ್ಲ, ಹೋಲ್ ಆ್ಯಂಡ್ ಸೋಲ್ ಹಾಕಿ ಮಾಡ್ತಾರೆ. ಸೊ ಅದೊಂದು ತುಂಬ ಖುಷಿಯಾಗುತ್ತೆ. ಒಂದಷ್ಟು ಪಾತ್ರನ ಅಚ್ಚುಕಟ್ಟಾಗಿ ಜನಗಳ ಮನಸ್ಸಲ್ಲಿ ಕೂರಿಸ್ಬೇಕು ಅಂತ ಸ್ಟಾರ್ಟಿಂಗಲ್ಲಿ ತುಂಬ ಒದ್ದಾಡ್ತಾರೆ. ತುಂಬ ಒಂದಷ್ಟು ರಿಚಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಒಂದು ವಿಷಯದಲ್ಲಿ ನಮ್ಮ ಇಂಡಸ್ಟ್ರಿ ತುಂಬ ಇಷ್ಟ ಆಗುತ್ತೆ ನನಗೆ. ಅಂದರೆ ನಿಮ್ಮ ವೈಫ್ ನಿಮ್ಮ ಬೆಸ್ಟ್ ಕಂಪ್ಯಾನಿಯನ್, ಅಂದರೆ ಕ್ರಿಟಿಕ್ ಕೂಡ ಹೌದು. ನಿಮ್ಮಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಅವರು ತುಂಬ ಸಜೆಷನ್ಸ್ ಕೂಡ ಕೊಡ್ತಿರ್ತಾರೆ. ಸೊ ಈ ಪಾತ್ರದ ಬಗ್ಗೆ ಏನೆಲ್ಲ ಸಜೆಷನ್ಸ್ನ ಕೊಟ್ಟಿದ್ದಾರೆ? ಆ್ಯಕ್ಚುಲಿ ಪಾತ್ರ ಮಾಡೋದಕ್ಕೆ ಒಪ್ಪಿಸಿದ್ದೆ ಅವಳು. ನಾನು ಫಸ್ಟು ಮಾಡಲ್ಲ ಅಂತಲೇ ಹೇಳಿದ್ದೆ. ಬಟ್ ಇಲ್ಲ, ನೀನು ಮಾಡು, ನೀನಲ್ಲಿ ಅದಿದೆ. ಜನ ಇಲ್ಲಿವರೆಗೂ ನಿನ್ನ ತುಂಬ ಸಾಫ್ಟಾಗೆ ನೋಡಿದ್ದಾರೆ. ಆ್ಯಂಡ್ ನಿನ್ನೆಲ್ಲ ಮಾಸ್ ಅಪೀಲ್ ಇದೆ. ಲೈಕ್ ನೀನು ಹೈಟ್ ಇದೆಯಾ, ವೆಲ್ ಬಿಲ್ಟ್ ಇದೆಯಾ, ನೀನೆಲ್ಲ ಮಾಸ್ ಅಪೀಲ್ ಇದೆ, ನೀನು ಟ್ರೈ ಮಾಡು, ಖಂಡಿತವಾಗ್ಲೂ ರೀಚ್ ಆಗ್ತೀಯ ಅಂತ ಹೇಳಿದ್ಲು. ಸೊ ವೈ ನಾಟ್ ಅಂತ ನಾನು ಒಪ್ಕೊಂಡೆ. ಟಿಪ್ಸ್ ಎಲ್ಲ ಕೊಡ್ತಾರೆ? ಅದೆಲ್ಲ ಕೊಡ್ತಾರೆ. ಹಂಗೆ ಮಾಡು, ಹಿಂಗೆ ಮಾಡು, ಇದು ಚೆನ್ನಾಗಿ ಮಾಡಿದೆ ಅಂದರೆ ಇದು ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತಾರೆ. ಸೊ ಶೀ ಈಸ್ ದ ಫಸ್ಟ್ ಕ್ರಿಟಿಕ್ ನನಗೆ. ಸರ್, ನಾವು ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀವಿ ಸರ್. ನೀವು ಸೀರೆ ಪ್ರಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ. ಹಾಗೆ ಅಂದರೆ ನಿಮ್ಮ ವೈಫಿಗೆ ತುಂಬ ಸಪೋರ್ಟಿವ್ ಆಗಿ ಕುಕ್ಕಿಂಗ್ ಎಲ್ಲ ಮಾಡ್ತಾಯಿರ್ತೀರಾ, ಮಗಳನ್ನ ಹ್ಯಾಂಡಲ್ ಎಲ್ಲ ಮಾಡ್ತಿರ್ತೀರಾ. ಸೊ ಡೈಲಿ ಅಂದರೆ ನಾವು ನೋಡೋದ್ರಿಂದ ಒಂಥರ ಹತ್ತಿರ ಆಗಿಬಿಟ್ಟಿದೆ ನಮ್ಮ ಮನಸ್ಸು ಕೂಡ. ಮತ್ತೆ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕೂಡ. ಸೊ ಹೇಗಿದೆ ಇವಾಗ? ವ್ಲಾಗ್ಸ್ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಮೇಡಮ್ ಈಗ. ಬಿಕಾಸ್ ಅಷ್ಟು ಟೈಮ್ ಇಲ್ಲ ಇಬ್ಬರಿಗೂ. ಅವಳು ಬ್ಯುಸಿ, ನಾನು ಬ್ಯುಸಿ. ಜೊತೆಗೆ ಮಗಳು ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಅವಳು ತುಂಬ ಹೈಪರು. ಅವಳಿಗೆ ಆಟ ಯಾವಾಗಲೂ ಆಟ ಆಡ್ತಿರ್ಬೇಕು. ಸೊ ವ್ಲಾಗ್ಸ್ ಕಮ್ಮಿ ಇದೆ. ಬಟ್ ಸಿಗೋ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ವಿ. ಆ್ಯಂಡ್ ಇನ್ನೊಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಅದಕ್ಕೂ ಸಪೋರ್ಟ್ ಆಗಿದ್ದೀನಿ. ಸೊ ಎಲ್ಲದಕ್ಕೂ ಟೈಮ್ ಎಷ್ಟೆಷ್ಟಾಗುತ್ತೆ ಮಾಡಬೇಕಲ್ಲ. ನಮ್ದಲ್ವ ಅದು,
ಅವಳ್ದು ಸ್ಟ್ರಿಕ್ಟ್ ಏನಿಲ್ಲ, ಬೋತ್ ಆರ್ ಸಪೋರ್ಟಿವ್ ಅಷ್ಟೇ. ನನಗೇನಾದರೂ ಬೇಕಂದ್ರೆ ಅವಳು ಸಪೋರ್ಟ್ ಮಾಡ್ತಾಳೆ, ಅವಳಿಗೆ ಬೇಕಾದಾಗ ನಾನು ಸಪೋರ್ಟ್ ಮಾಡ್ತೀನಿ. ಸರಿ, ಫೈಟಿಗೆಲ್ಲ ಹೆಂಗೆ ಪ್ರಿಪೇರ್ ಆದ್ರಿ? ಯಾರು ನಿಮ್ಮ ಫೇವ್ರೆಟ್ ಹೀರೋಯಿಂದ ಇನ್ಸ್ಪಿರೇಷನ್ ಏನಾದರೂ ತೊಗೊಂಡ್ರಾ, ಹೇಗೆ? ನನ್ನ ಫೇವ್ರೆಟ್ ಹೀರೋ ಇಸ್ ಅಪ್ಪು ಸರ್, ಆಬ್ವಿಯಸ್ಲಿ. ಲೈಕ್ ಅಪ್ಪು ಸಿನಿಮಾಯಿಂದನೂ ನನಗೆ ಅವರೇ ಫೇವ್ರೆಟ್ ಹೀರೋ. ಆ್ಯಂಡ್ ಕನ್ನಡದಲ್ಲಿ ಒಂದು ಫೈಟಲ್ಲಿ ಒಂದು ಪರ್ಫೆಕ್ಷನ್ ಅನ್ನೋದಿದೆ ಅಂತಂದರೆ ಅದು ಅವರೇ. ಅಂದರೆ ಅವ್ರದ್ದು ಆ ಪರ್ಫೆಕ್ಟಾಗಿ ಫೈಟ್ ಮಾಡ್ತಾರೆ, ಆ ಫಿನಿಷಿಂಗ್ ಇರ್ಬೋದು, ಇದಿರ್ಬೋದು. ಸೊ ನನಗೆ ಅವರೇ ಇನ್ಸ್ಪಿರೇಷನ್. ಆ್ಯಂಡ್ ಈ ಫೈಟ್ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ಫೈಟಿಂಗ್ ಕ್ಲಾಸ್ಗೆ ಹೋಗಿದ್ದೆ, ಇವಾಗಲ್ಲ, ವೆರಿ ಲಾಂಗ್ ಬ್ಯಾಕ್, ಲೈಕ್ 6 years ago. ಸೊ ಆ ಒಂದು ಟಚ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಫುಲ್ ಎಲ್ಲ ಸಖತ್ತಾಗಿ ಎಲ್ಲರೂ ಹೊಡೆದು, ಆದರೂ ನೀವು ಕಾವ್ಯ ಅವ್ರದ್ದು ನೋಟ್ಸ್ನೆಲ್ಲ ತೊಗೊಂಡು ಏನು ಮಾಡ್ತೀರಾ ಮೇಡಮ್, ಸಡನ್ನಾಗಿ ಯಾವ ಆಯುಧ ಸಿಗುತ್ತೋ ಅದನ್ನು ತೊಗೊಂಡು ಹೊಡಿಬೇಕಲ್ವ ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ. ಅದಕ್ಕೆ ಗೊತ್ತಿಲ್ಲದೆ ಅವ್ರ ಬುಕ್ ತೊಗೊಂಡು ಹೊಡೆದ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಅವ್ರದ್ದು ಅಂತ. ಸೊ ಹೊಸ ಬುಕ್ ಕೊಡಿಸು ಅಂತ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ಮೇಡಮ್. ಕೊಡಿಸಿದಾರಾ? ಅದು ಅವ್ರನ್ನೇ ಕೇಳಬೇಕು. ನೆಕ್ಸ್ಟ್ ಅವ್ರನ್ನ ಕೇಳೋಣ, ಹೊಸ ಬುಕ್ ತೊಗಸ್ಕೊಂಡ್ರೋ ಇಲ್ವೋ ಅಂತ ಹೇಳಿ. ಆ್ಯಂಡ್ ನಿಮ್ಮದು ಫಸ್ಟ್ ಪ್ರೋಮೋ ನೋಡೋದಾದರೆ ಫುಲ್ ಥಿಯೇಟರಲ್ಲಿ ಫುಲ್ ಸೌಂಡ್ ಮಾಡ್ಕೊಂಡು ವಿಸಿಲ್ಸ್ ಎಲ್ಲ ಹಾಕ್ಕೊಂಡು, ಅಂದರೆ ಟಿಕೆಟ್ಗೋಸ್ಕರ ಕ್ಯೂ ಅಲ್ಲೆಲ್ಲ ನೀವು ನಿಂತಿಲ್ಲ, ಪಾಪ ತಂದುಕೊಟ್ರು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಒಂದು ಥಿಯೇಟರ್ಗೆ ಹೋಗಿ ಶೂಟ್ ಮಾಡುವಂತಹ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಆ ಥರ ಶೂಟ್ ಮಾಡ್ತಿರೋ ಥಿಯೇಟ್ರಲ್ಲಿ ನಾನು. ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟು ಕ್ರೌಡ್ ಮಧ್ಯೆ ಶೂಟ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಬಟ್ ಸಮ್ ಆಫ್ ದಿ ಮ್ಯಾನೇಜ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಪ್ರಿಯಾ, ಶಿ ಡಿಡ್ ಅ ಬ್ರಿಲಿಯಂಟ್ ಜಾಬ್ ಆ್ಯಕ್ಚುಲಿ. ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ವೆರಿ ಗುಡ್ ಆ್ಯಕ್ಟರ್ ಅವಳು. ಸೊ ಹೇಗೆ ನಾವು ನಮ್ಮನೆ ಊರಾಣಿಯಲ್ಲಿ ಒಂದು ಫ್ಯಾಮಿಲಿನ ನೋಡಿದ್ವಿ, ಸೊ ಪ್ರೇಮ ಕಾವ್ಯಲ್ಲೂ ಕೂಡ ಅದೇ ರೀತಿಯಾದಂತಹ ಫ್ಯಾಮಿಲಿನ ನೋಡ್ಬೋದು. ನಮ್ಮನೆ ಊರಾಣಿ ಫ್ಯಾಮಿಲಿನ ನೀವು ಮತ್ತೆ ನೋಡೋಕ್ಕಾಗುತ್ತಲ್ವೋ ನನಗೆ ಗೊತ್ತಿಲ್ಲ ಮ್ಯಾಮ್, ಬಿಕಾಸ್ ದಟ್ ಈಸ್ ವೆರಿ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್. ದಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇಲ್ಲೂ ಇದೆ ಆ ಫ್ಯಾಮಿಲಿ ಸೆಂಟಿಮೆಂಟ್, ಅಮ್ಮ ತಂಗಿ, ಪ್ರತಿಯೊಂದು ಅಣ್ಣ ತಮ್ಮ ಎಲ್ಲನೂ ಇದೆ. ಬಟ್ ಸಮ್ವೇರ್ ಏನೋ ಒಂದು ಕಮ್ಮಿ ಅಂತ ಅನಿಸುತ್ತೆ. ಬಟ್ ಆ ಕಮ್ಮಿನೂ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸರಿ ಆಗುತ್ತೆ. ಅದು ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ನಿಮ್ಮ ತಮ್ಮ ಡಾಕ್ಟರ್ ರಾಮ್ ಬಗ್ಗೆ ಹೇಳಿ. ಶ್ರೀರಾಮ್ ಅವ್ರು ಫುಲ್ ಓದ್ಕೊಂಡಿದ್ದಾರೆ, ನೀವು ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಹೋಗಬೇಕಿತ್ತಲ್ವ? ಹೋಗಬೇಕಿತ್ತು ಮೇಡಮ್, ಆದರೆ ಚಿಕ್ಕ ವಯಸ್ಸಿಂದನೂ ನನಗೇನೋ ವಿದ್ಯೆ ತಲೆಗೆ ಹತ್ತಿಲ್ಲ. ಆದರೂ ಲೋಕಜ್ಞಾನ ಇದೆ. ನಮಗೇನಿದ್ರು 4 ಜನಕ್ಕೆ ಒಳ್ಳೇದು ಮಾಡಬೇಕು, ಅನ್ಯಾಯ ತಡಿಬೇಕು ಅಷ್ಟೇ. ಅಂದರೆ ಮುಂದೆ ನಾವು ಸೀರಿಯಲಲ್ಲಿ ಫೈಟ್ಸ್ ಎಲ್ಲ ನೋಡ್ಬೋದಾ? ನೀವು ಫುಲ್ ಎಲ್ಲ ಫೈಟ್ ಮಾಡೋದೆಲ್ಲ ಸೀಕ್ವೆನ್ಸಸ್ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ ಮೇಡಮ್. ನಂದು ಕ್ಯಾರೆಕ್ಟರ್ ಹಂಗಿರ್ಬೇಕಾದ್ರೆ ಅವ್ನು ಬಂದರೆ ಮಾಸೆ ಸ್ಕ್ರೀನ್ ಮೇಲೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಮದುವೆ ಆಗೋವರೆಗೂ. ಆಮೇಲೆ ಫುಲ್ಲು ಕ್ಲಾಸ್. ಅಂದರೆ ರಿಮೋಟ್ ಕಾವ್ಯ ಅವ್ರ ಕೈಯಲ್ಲಿದೆ ಅಂತನಾ? ಹೌದೌದು. ರಿಮೋಟ್ ಕಳೆದೋಗಿರೋವರೆಗೂ ಅಷ್ಟೇ ಮಾಸು. ರಿಮೋಟ್ ಅವ್ರ ಕೈಗೆ ಸಿಕ್ಕಿದ್ಮೇಲೆ ಕ್ಲಾಸೇ. ಸೊ ಆ ರಿಮೋಟ್ನ ಎಲ್ಲ ನಮ್ಮ ವೀಕ್ಷಕರು ಭದ್ರವಾಗಿ ಇಟ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಅವ್ರ ಕೈಲಿ ಕೊಡ್ಬಿಡಿ, ಕಾವ್ಯ ಅವ್ರ ಕೈಲಿ ಕೊಡ್ಬಿಡಿ. ನೀವೇ ಇಟ್ಕೊಂಡು ದಯವಿಟ್ಟು 6:30 ಆಗಸ್ಟ್ 4ನೇ ತಾರೀಕಿಂದ ಕಲರ್ಸ್ ಕನ್ನಡ ನೋಡಿ, ಪ್ರೇಮ ಕಾವ್ಯ ಬರ್ತಿದೆ. ಸೊ ಈಗ ಫೈನಲ್ ಆಗಿ ಮಹದೇವ್ ಬಗ್ಗೆ, ಅಂದರೆ ಯಾಕೆ ಪ್ರೇಮ ಕಾವ್ಯ ನೋಡಬೇಕು ಅಂತ? ಈಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಸಾಕಷ್ಟು ಹೊಸ ಸೀರಿಯಲ್ಗಳು ಬರ್ತಿದೆ. ಇಂತಹದ್ರ ಮಧ್ಯೆ ಯಾಕೆ ಪ್ರೇಮ ಕಾವ್ಯನ ಜನ ನೋಡಬೇಕು? ಹಾಗೆ ಮಹದೇವ್ ಬಗ್ಗೆ ಹೇಳೋದಾದರೆ ಪ್ರೇಮ ಕಾವ್ಯ ಯಾಕೆ ನೋಡಬೇಕು ಅನ್ನೋದಕ್ಕೆ ಒಂದು ವಿಭಿನ್ನವಾದ ಕಥೆ ಇದೆ ಮೇಡಮ್. ಇಲ್ಲಿ ಇಲ್ಲಿ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಯಾರು ಸಪ್ರೇಟ್ ವಿಲನ್ಸ್ ಅಂತ ಇಲ್ಲ. ಸಿಚುಯೇಷನಲ್ಲಿ ಕೆಲವೊಂದು ಪಾತ್ರನೇ ಒಂದು ವಿಲನ್ ಆಗಿ ಪೋರ್ಟ್ರೇ ಆಗುತ್ತೆ. ಅದರಿಂದ ಇನ್ನೂ ಉಳಿದಿರೋರ ಬದುಕು ಲೈಕ್ ಚೇಂಜಸ್ ಆಗುತ್ತೆ. ಅವ್ರು ಏನೋ ಅಂದ್ಕೊಂಡಿರ್ತಾರೆ, ಇನ್ನೇನೋ ಆಗುತ್ತೆ. ಒಬ್ಬರ ಡೆಸಿಷನಿಂದ, ಒಬ್ಬರ ನಿರ್ಧಾರದಿಂದ ಸುಮಾರು 3 ಜನದ ಜೀವನ ಫುಲ್ ಚೇಂಜ್ ಆಗುತ್ತೆ. ಅದು ಹೇಗೆ ಏನು ಅಂತ ಆಡಿಯನ್ಸೇ ನೋಡಿ ತಿಳ್ಕೊಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಏನಾದರೂ ಮಹದೇವ್ ಹಾಗೆ ಕಾವ್ಯ ಲವ್ ಸ್ಟೋರಿನ ನೋಡಬೇಕು, ಹಾಗೆ ಆ ಒಬ್ಬ ವ್ಯಕ್ತಿಯಿಂದ ಲೈಫ್ ಚೇಂಜ್ ಆಗುತ್ತೆ ಅಂದ್ರಲ್ಲ, ಅದು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ನೀವು ತಪ್ಪದೇ ಪ್ರೇಮ ಕಾವ್ಯನ ನೋಡಬೇಕಾಗತ್ತೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.